ಮಳೆಗಾಲ ಸ್ಟಾರ್ಟ್ ಆಗಿದೆ. ಇಮ್ಯುನಿಟಿ ಲೋ ಇದ್ದವರಿಗೆ ಇವತ್ತು ಒಂದು ಒಳ್ಳೆಯ ಕಷಾಯವನ್ನು ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೇನೆ. ಅಮೃತ ಬಳ್ಳಿಯ ಕಷಾಯವನ್ನು ನಾವು ಮನೆಯಲ್ಲೇ ಮಾಡಿಕೊಳ್ಳುವ. ನಾನಿಲ್ಲಿ ಹಸಿಯಾದ ಬಳ್ಳಿಯನ್ನು ತಂದಿದ್ದೇನೆ. ಹಸಿಯಾದ ಬಳ್ಳಿ ಇಲ್ಲ ಹೇಳುವವರು ಮದ್ದಿನ ಆಯುರ್ವೇದಿಕ್ ಮದ್ದಿನ ಅಂಗಡಿಗಳಲ್ಲಿ ಇದರ ಪೌಡರ್ ಹಾಗೂ ದಂಟು ಸಿಗ್ತದೆ. ಅದನ್ನು ತಂದು ಇದೇ ವಿಧಾನದಲ್ಲಿ ಮಾಡಿಕೊಳ್ಬಹುದು. ಹಸಿಯಾದದ್ದು ಸಿಕ್ಕಿದರೆ ತುಂಬಾ ಒಳ್ಳೆಯದು. ಇಮ್ಯುನಿಟಿ ಬೂಸ್ಟಿಂಗ್ ಕಷಾಯವನ್ನು ನಾವು ಇವತ್ತು ಈ ಕ್ಲೈಮೇಟ್ ವೇರಿಯೇಷನ್ ಆಗುವ ಸಂದರ್ಭದಲ್ಲಿ ಹೇಗೆ ತಗೊಳ್ಬೇಕು ಅನ್ನೋದನ್ನು ಸಹ ನೋಡಿಕೊಳ್ಳುವ. ಒಂದು ಬಿಸಿಯಾದ ಪಾತ್ರೆಗೆ 3 ಗ್ಲಾಸ್ನಷ್ಟು ನೀರನ್ನು ಹಾಕ್ಕೊಂಡು 2 ರಿಂದ 3 ಇಂಚಿನ ಅಮೃತ ಬಳ್ಳಿಯ ದಂಟು, 5 ರಿಂದ 6 ಅಮೃತ ಬಳ್ಳಿಯ ಎಲೆ, 1 ಈರುಳ್ಳಿಯನ್ನು ಉದ್ದಕ್ಕೆ ಕಟ್ ಮಾಡಿ ಹಾಕಿದೆ, 1 ಇಂಚಿನಷ್ಟು ಶುಂಠಿ, 4 ರಿಂದ 5 ದೊಡ್ಡಪತ್ರೆ ಎಲೆ ಹಾಗೂ ಒಂದು ಸ್ವಲ್ಪ ತುಳಸಿ ಎಲೆಗಳನ್ನು ಹಾಕಿ ಅರ್ಧ ಟೇಬಲ್ ಸ್ಪೂನ್ನಷ್ಟು ಮನೆಯಲ್ಲಿ ಗುದ್ದಿ ಪುಡಿ ಮಾಡಿದ ಕಾಳು ಮೆಣಸಿನ ಪುಡಿ, ಅರ್ಧ ಟೇಬಲ್ ಸ್ಪೂನ್ ಅರಶಿನ ಹಾಕ್ಕೊಂಡು ಚೆನ್ನಾಗಿ ಮೀಡಿಯಮ್ ಫ್ಲೇಮಲ್ಲಿ ಕುದಿ ಬರಿಸ್ತೇನೆ. 3 ಗ್ಲಾಸ್ ಇದ್ದ ನೀರು 1.5 ಗ್ಲಾಸ್ ಅಷ್ಟಕ್ಕೆ ಇಳಿಬೇಕು ನೋಡಿ. ಈಗ ಇದನ್ನು ಸರ್ವಿಂಗ್ ಗ್ಲಾಸಿಗೆ ಸೋಸಿಕೊಂಡು ಬಿಸಿ ಬಿಸಿಯಾಗಿ ಇರುವಾಗಲೇ ಕುಡ್ಕೊಳ್ಳುವ. ಅರ್ಧ ಗ್ಲಾಸ್ನಷ್ಟು ಹಾಕ್ಕೊಂಡೆ. ಅರ್ಧ ಗ್ಲಾಸ್ನಷ್ಟು ಕುದಿಸಿ ಆರಿಸಿದ ದನದ ಹಾಲು ಹಾಗೂ 1 ಟೇಬಲ್ ಸ್ಪೂನ್ನಷ್ಟು ಜೇನುತುಪ್ಪದ ಬದಲಿಗೆ ನಾವು ಕಲ್ಲು ಸಕ್ಕರೆ ಪುಡಿಯನ್ನು ಸಹ ಹಾಕ್ಕೊಳ್ಬಹುದು. ಬಿಸಿ ಬಿಸಿಯಾಗಿ ಸರ್ವ್ ಮಾಡಿ ದಿನಕ್ಕೆ 2 ಗ್ಲಾಸ್ನಂತೆ ಬೆಳಗ್ಗೆ ಹಾಗೂ 1 ಗ್ಲಾಸ್ ಸಂಜೆ ಕುಡಿದು 3 ರಿಂದ 4 ದಿನ ಕುಡಿದ್ರೆ ಇಮ್ಯುನಿಟಿ ಖಂಡಿತವಾಗಿಯೂ ಹೆಚ್ಚುತ್ತದೆ ಫ್ರೆಂಡ್ಸ್. ಮಳೆ ಬಿದ್ದ ತಕ್ಷಣ ನೀವು ಕುಡೀರಿ ಆಯಿತಾ.